ಹಾಯ್ ಎಲ್ರಿಗೂ ನಮಸ್ಕಾರ. ನನಗೆ ಕಡಲೆಕಾಳು ಹಿಂದಿನ ದಿನ ರಾತ್ರಿ ನೆನೆಸಿಡೋದು ಮರ್ತೋಗಿತ್ತು. ಮಧ್ಯಾಹ್ನ ಲಂಚಿಗೆ ಇವತ್ತು ಪಲ್ಯ ಮಾಡ್ಕೋಬೇಕಿತ್ತು. ಒಂದು ಪ್ರೋಟೀನ್ ಅಂತೂ ಇನ್ಕ್ಲೂಡ್ ಮಾಡ್ತೀನಿ ನಾನು. ಬೇಳೆ ಅಥವಾ ಕಾಳು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಪಲ್ಯ. ಹಾಗೆ ಫ್ರಿಜ್ಜಲ್ಲಿ ನೋಡಿದಾಗ ಪಾಲಕ್ ಸೊಪ್ಪು ಹಿಂದಿನ ದಿನ ಪಲ್ಯ ಮಾಡಿದ್ದು ಆಮೇಲೆ ಸ್ವಲ್ಪ ಉಳ್ಕೊಂಡಿತ್ತು, ಚೆನ್ನಾಗೇ ಇತ್ತು, ಏನಾಗಿಲ್ಲ. ಹಾಗೆ ಅದನ್ನು ಏನು ಮಾಡೋದು ಅಂತ ಅಂದ್ಕೊಂಡು ಆಮೇಲೆ ಈ ಕಡಲೆಕಾಳು ಪಲ್ಯ ಜೊತೆನೇ ಸೇರಿಸ್ತೀನಿ, ಸ್ವಲ್ಪನೇ ಇದೆ ಅಲ್ವಾ ಅಂತ ಹಾಗೆ ಕಟ್ ಮಾಡಿ ಇಟ್ಟೆ. ಜೊತೆಗೆ ಸಾಂಬಾರು ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ಯಾಲಡ್ ಅಂತೂ ಇದ್ದೇ ಇರುತ್ತೆ. ನಾನಿವಾಗ ಸ್ಟ್ರಿಕ್ಟಾಗಿ ಪ್ರೋಟೀನ್ ಮತ್ತು ಫೈಬರ್ ರಿಚ್ ಡಯಟ್ ಮಾಡ್ತಾಯಿದ್ದೀನಿ. ನನಗೇ ತುಂಬ ಚೇಂಜಸ್ ಗೊತ್ತಾಗ್ತಾ ಇದೆ. ಇಲ್ಲಿ ನಿಂಬೆಹಣ್ಣು ಸ್ವಲ್ಪ ಉಳ್ಕೊಂಡಿತ್ತು ಸ್ಯಾಲಡ್ಗೆ ಹಾಕಿ, ಅದಕ್ಕೆ ಉಪ್ಪು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದೆ, ಸಕ್ಕರೆ ಹಾಕ್ಕೊಂಡಿಲ್ಲ. ಈಗ ನಾನು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಡಲೆಕಾಳು ಬೇಯಿಸೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಖತ್ತಾಗಿ ಟೇಸ್ಟಿಯಾಗಿರೋ ಕಡಲೆಕಾಳು ಪಲ್ಯ ರೆಡಿ ಆಯಿತು. ಇಂಥವೆಲ್ಲ ತಿಂದರೆ ನಿಮಗೆ ಬೇಗ ಹಸಿವಾಗಲ್ಲ.